ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ SR ಬೋಟಿಕ್ ಲತಾ ಎಂಬ್ರಾಯ್ಡ್ರಿ. ಫ್ರಾಕ್ ಕಟ್ಟಿಂಗ್ ಕೇಳ್ತಾ ಇದ್ರಲ್ಲ, ಇವತ್ತು ಫ್ರಾಕ್ ಕಟ್ಟಿಂಗ್ ಮಾಡ್ತಾ ಇದ್ದೀನಿ. ತೋರಿಸ್ತೀನಿ ನಿಮಗೆ ಯಾವ ಥರ ನಾನು ಫ್ರಾಕ್ ಕಟ್ಟಿಂಗ್ ಮಾಡ್ತೀನಿ ಅಂತ. ನೋಡಿ, ಇದಕ್ಕೆ ನಾನು ಸೀರೆ, ಫುಲ್ ಸೀರೆ ತೊಗೊತಾ ಇದ್ದೀನಿ. ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ ಇವಾಗ ನೋಡ್ತಾ ಇದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ವಿಡಿಯೋನ ಶೇರ್ ಮಾಡಿ. ನನ್ನ ಚಾನಲಲ್ಲಿ ಎಂಬ್ರಾಯ್ಡ್ರಿ, ಸ್ಟಿಚ್ಚಿಂಗು ಎಲ್ಲ ಥರನೂ ವಿಡಿಯೋಸ್ ಹಾಕ್ತೀನಿ ನಾನು. ಮಿಷಿನ್ ಎಂಬ್ರಾಯ್ಡ್ರಿ, ರಾಲ್ಸನ್ ಮಿಷಿನಲ್ಲಿ. ಯಾರೆಲ್ಲ ಸ್ಟಿಚ್ಚಿಂಗ್ ಕಲಿತಾ ಇದ್ದೀರಾ ಅವ್ರಿಗೆಲ್ಲ ಯೂಸ್ ಆಗುತ್ತೆ. ನೋಡಿ, ಸೀರೆ ಈ ಥರ ಇದೆ, ಫುಲ್ ಸೀರೆ. ನೋಡಿ, ಫುಲ್ ಸೀರೆ ಈ ಥರ ಇದೆ. ನಾನು ಇವಾಗ ಕಟಿಂಗ್ ಶುರು ಮಾಡೋಣ. ಫಸ್ಟು ಲೈನಿಂಗು ತೊಗೊಂಡಿದ್ದೀನಿ ನಾನು, ಸಿಂಥೆಟಿಕ್ ಲೈನಿಂಗ್ ತೊಗೊಂಡಿದ್ದೀನಿ ನಾನು. ಫಸ್ಟು ಮೇಲ್ಗಡೆ ಬಾಡಿ ಪಾರ್ಟ್ ಕಟ್ ಮಾಡೋಣ. ಬಾಡಿ ಪಾರ್ಟ್ಗೆ ಕಂಕ್ಳಿಂದ ಕಂಕ್ಳಿಗೆ ತಗೊಳ್ಳಿ. ನೋಡಿ, ಈ ಕಡೆ ಇಲ್ಲಿ ಕಂಕ್ಳಿಂದ ಈ ಕಂಕ್ಳಿಗೆ ಎಷ್ಟಿದೆ ಅಂತ ಈ ಥರ ತಗೊಳ್ಳಿ. 21 ಇದೆ. 21ನ ಅರ್ಧ ಮಾಡಿದ್ರೆ, 21ನ ಅರ್ಧ ಮಾಡಿದ್ರೆ 10.5 ಬರುತ್ತೆ. ಇದು ಈ ಥರ 2 ಫೋಲ್ಡ್ ಇದೆ. ಇದನ್ನು ಈ ಥರ ಡಬಲ್ ಫೋಲ್ಡ್ ಮಾಡ್ಕೊತೀನಿ. ಡಬಲ್ ಫೋಲ್ಡ್ ಮಾಡಿದ್ದು 10.5 2 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನೋಡಿ, ಈ ಥರ ತಗೊಂಡು ಸ್ಟ್ರೈಟ್ ಕಟ್ ಮಾಡ್ಕೊತೀನಿ. ನೀವು ಮಕ್ಕಳಿಗೆ ಹೊಲಿತಾ ಇದ್ದೀರಾ ಅಂದ್ರೂ ಸೇಮ್ನೇ ಇದೇ ಥರನೇ ಪ್ಯಾಟ್ರನ್ ಫಾಲೋ ಮಾಡಿ. ಸೈಜ್ ಮಾತ್ರ ಡಿಫ್ರೆಂಟ್ ಆಗುತ್ತೆ. ಪ್ಯಾಟ್ರನ್ ಮಾತ್ರ ಎಲ್ಲದಕ್ಕೂ ಸ್ಟಿಚಿಂಗ್ ಒಂದೇ ಥರ ಬರುತ್ತೆ ಪ್ಯಾಟ್ರನ್ನು. ನೋಡಿ, ಈಗ ಇದು 4/4 4 ಫೋಲ್ಡು. ನೋಡಿ, ಈಗ ಶೋಲ್ಡರ್ ಕಟ್ ಮಾಡ್ಕೊಳ್ಳೋಣ. ಇದೇ ಥರ ಏನಿದೆ ಅಳತೆಗೆ ಈ ಥರ ಇಟ್ಕೊಂಡು ಈ ಶೋಲ್ಡರ್ ಕಾರ್ನರಿಂದ ಈ ಶೋಲ್ಡರ್ ಕಾರ್ನರ್ ತನಕ ಈ ಥರ ಮಾರ್ಕಿಂಗ್ ತಗೊಳ್ಳಿ ಎಷ್ಟಿದೆ ಅಂತ. ನೋಡಿ, 12 ಇದೆ ನಂದು. 12ರಲ್ಲಿ ಅರ್ಧ ಮಾಡ್ಕೋಬೇಕು. 12ರಲ್ಲಿ ಅರ್ಧ 6 ಆಗುತ್ತೆ. ನೋಡಿ, 6ಗೆ ಮಾರ್ಕ್ ಹಾಕೋಬೇಕು. ನೆಕ್ಸ್ಟು ಇಲ್ಲಿ ನೆಕ್ ಓಪನಿಂಗು 3. ಆಗ ನಮಗೆ ಶೋಲ್ಡರು 3 ಬರುತ್ತೆ. ರೆಡಿ 2 ಬರುತ್ತೆ. ಅವಾಗ 1/2 ಇಂಚ್ ಸಿಮ್ ಅಲೈನ್ಸಸ್ ಹೋದ್ಮೇಲೆ 2 ಸಿಂಗಲ್ ಶೋಲ್ಡರು 2 ಆಗುತ್ತೆ. ಮೇಲ್ಗಡೆ ಈ ಥರ ಆದಮೇಲೆ ನೆಕ್ಸ್ಟ್ ಆರ್ಮೋಲು ಈ ಥರ ಆರ್ಮೋಲು ಚೆಕ್ ಮಾಡ್ಕೊಳ್ಳಿ ಅವ್ರದ್ರಲ್ಲಿ ಎಷ್ಟಿದೆ ಅಂತ. ನೋಡಿ, 7 ಇದೆ. ಡೌನಿಂಗು ಇಲ್ಲಿ 7ಗೆ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈ ಕಡೆನೂ 6 ಏನು ತೊಗೊಂಡಿದ್ದೆ ಅಲ್ಲಿಗೆ ಮಾರ್ಕ್ ಹಾಕ್ಕೊಂಡು ಲೈನ್ ಹಾಕ್ಕೊಳ್ಳೋಣ. ಟೆನ್ ಆ್ಯಂಡ್ ಹಾಫ್ ಏನು ಬಂದಿತ್ತು ನಮ್ಮದು, 10 ಆ್ಯಂಡ್ ಹಾಫು 2 ಇಂಚ್ ಎಕ್ಸ್ಟ್ರಾ ಸಿಮ್ ಅಲೈನ್ಸಸ್ಗೆ ಇಲ್ಲಿ
7 ಏನಿದೆ ಅದರಲ್ಲಿ ಹಾಫ್ ತೊಗೊಳ್ಳೋಣ, 3.5 ಆಗುತ್ತೆ. ಇಲ್ಲಿಂದ ಈ ಥರ ಶೇಪ್ ಹಾಕಿ ಆರ್ಮ್ ಶೇಪು ಇಲ್ಲಿ ಒಂದು ಕಾಲು ಬರುತ್ತೆ ನಮಗೆ ಸಾಕು. ನೆಕ್ಸ್ಟ್ ಲೆಂತು ಮೇಲ್ಗಡೆ ಶೋಲ್ಡರಿಂದ ಕೆಳಗಡೆ ಇಲ್ಲಿ ಲೆಂತ್ ತಗೊಳ್ಳಿ. ನಂದು 14 ಬರ್ತಿದೆ, 14 ಇದೆ. 14ಗೆ 1 ಇಂಚ್ ಆ್ಯಡ್ ಮಾಡ್ಕೊಳ್ಳೋಣ. ರೆಡಿ 14 ಇದೆ, ಅದಕ್ಕೆ 1 ಇಂಚ್ ಆ್ಯಡ್ ಮಾಡ್ಕೊಂಡು 15 ತಗೊಳ್ಳೋಣ. ಅದೇ ಥರ ಈ ಕಡೆನೂ 15 ಇಂಚಸ್ಸು ಸ್ಟ್ರೈಟ್ ಲೈನ್ ಹಾಕೊಳ್ಳಿ. ಸ್ಟ್ರೈಟ್ ಲೈನ್ ಆದಮೇಲೆ ಈ ಕಡೆ 1 ಇಂಚು ಮೇಲಕ್ಕೆ ತಗೋಬೇಕು ನಾವು ಮಾರ್ಕಿಂಗು. 1 ಇಂಚ್ ಮೇಲಕ್ಕೆ ತಗೊಂಡು ಇಲ್ಲಿಂದ ಇಲ್ಲಿಗೆ ಡಾಟ್ ಪಾಯಿಂಟು 4, ಇಲ್ಲಿಂದ ಈ ಥರ ಕ್ರಾಸ್ ಆಗಿ ಈ ಥರ ಲೈನ್ ಹಾಕೊಳ್ಳಿ, ಇಲ್ಲ ಫ್ರೀ ಹ್ಯಾಂಡಲ್ಲಾದರೂ ಈ ಥರ ಮಾರ್ಕಿಂಗ್ ಹಾಕೊಳ್ಳಿ. ನೆಕ್ಸ್ಟು ಸೊಂಟ ಇಲ್ಲಿ ಎಷ್ಟಿದೆ ಇದನ್ನು ಮಾರ್ಕ್ ಮಾಡ್ಕೊಳ್ಳಿ. ನಾವೇನಿಲ್ಲಿ 15 ಇಂಚಿಗೆ ತೊಗೊಂಡಿದ್ದೀವಿ, ಈ 15 ಇಂಚ್ ಹತ್ರ ಎಷ್ಟಿದೆ ಇದನ್ನು ಮಾರ್ಕಿಂಗು 19 ಇದೆ. 19ನ ಅರ್ಧ ಮಾಡಿದಾಗ ನಮಗೆ 9.5 ಬರುತ್ತೆ. 9.5ನ ಇಲ್ಲಿ ಮಾರ್ಕಿಂಗ್ ಹಾಕೊಳ್ಳಿ. 9.5 2 ಇಂಚು ಸಿಮ್ ಅಲೋಯನ್ಸಸ್. ಓಕೆನಾ? ಈ ಥರ ಮಾರ್ಕಿಂಗ್ ಹಾಕೊಂಡು ಈಗ ಇಲ್ಲೇನು ಮಾರ್ಕ್ ಹಾಕಿದ್ದೀವಿ ಆ ಮಾರ್ಕಿಂಗು ಈ ಮಾರ್ಕಿಂಗು ಜಾಯಿನ್ ಮಾಡಿ. ಇಲ್ಲಿ ಈ ಥರ ಜಾಯಿನ್ ಮಾಡ್ಕೊಂಡು ಚಿಕ್ಕ ಮಕ್ಳಿಗಾದರೆ ಇಲ್ಲಿ ಟಕ್ಸ್ ಬರುತ್ತೆ ಈ ಥರ. ಇಲ್ಲಿಂದ ಇಲ್ಲಿಗೆ ಮೇಲಕ್ಕೆ ಅವ್ರಿಗೆ 4 ಇಂಚಿಗೆ ತೊಗೊಂಡು ಇಲ್ಲಿ ಒಂದು ಸಿಂಗಲ್ ಟಕ್ ಹಾಕಿದ್ರೆ ಚಿಕ್ಕ ಮಕ್ಳಿಗೆ ಅಷ್ಟೇ ಸಾಕು. ದೊಡ್ಡವ್ರಿಗೆ ಇಲ್ಲಿಂದ ಇಲ್ಲಿಗೆ 5 ಇಂಚಸ್ ಮಾಡ್ಕೊಳ್ಳಿ. 5 ಇಂಚಸ್ ಮಾಡ್ಕೊಂಡು ಈ ಸೈಡಿಂದ ಈ ಸೈಡ್ಗೆ 4. ಓಕೆನಾ? ನೆಕ್ಸ್ಟು ಈ ಸೈಡ್ 1 ಇಂಚು, ಈ ಸೈಡ್ 1 ಇಂಚು, ಇಲ್ಲೇನು ಮಾರ್ಕ್ ಹಾಕಿದ್ದೀವಿ ನಾವು ಇದಕ್ಕೆ ಈ ಥರ 1 ಇಂಚ್ ಮಾರ್ಕ್ ಮಾಡ್ಕೊಂಡು ಇದು ಸಿಂಪಲ್ಲಾಗಿ ನಾವು ಮಾಡ್ಕೊಬೋದು. ಈ ಥರ ಇಲ್ಲಿ ಟಕ್ಸ್ ಹಿಡಿಯೋಣ. ಹಿಂಗೆ ಟಕ್ಸ್ ಇಟ್ಕೊಂಡು ಇಲ್ಲಿ ಈ ಥರ ಕಟಿಂಗ್ ಮಾಡೋಣ. ಓಕೆನಾ? ನೀವು ಇದನ್ನು ಕಟಿಂಗ್ ಮಾಡ್ಕೊಂಡಾದರೂ ಸ್ಟಿಚ್ ಮಾಡ್ಬೋದು, ಇಲ್ಲ ಹಂಗೆ ಒಂದೇ ಥರನೇ ಸ್ಟಿಚಿಂಗ್ ಮಾಡ್ಬೋದು. ನಾನು ಕಟಿಂಗ್ ಮಾಡಲ್ಲ, ಹಾಗೆ ಥರನೇ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಇದನ್ನು ನೋಡಿ. ಇವಾಗ ಇಷ್ಟೇ. ಇಲ್ಲಿ ನೆಕ್ ಮಾರ್ಕಿಂಗು ನಿಮಗೆ ಫ್ರಂಟ್ ಡೀಪು ಎಷ್ಟು ಬೇಕು ನೋಡಿ. ನಾನು 6.5 ತಗೋತೀನಿ. ಬ್ರಾಡು ಮೇಲ್ಗಡೆ 3 ಇದೆ, ಕೆಳಗಡೆ 3.5 ತಗೋತೀನಿ. ಈ ಗ್ಯಾಪಲ್ಲಿ ನೀವು ಯಾವ ಥರ ಬೇಕು ನೆಕ್ ಡಿಸೈನು ನೀವು ಆ ಥರ ನೆಕ್ ಡಿಸೈನ್ ಕೊಡ್ಬೋದು. ನಾನು ಟ್ರೆಂಡಿಂಗಲ್ಲಿರೋದು ಮೇಲ್ಗಡೆ 1/2 ಇಂಚು, ನೀವೇನೇ ಮಾಡಿದ್ರೂ ಮೇಲ್ಗಡೆಯಿಂದ 1/2 ಇಂಚು ಮಾರ್ಕಿಂಗ್ ಬಿಟ್ಬಿಡಿ. ಇಷ್ಟು ಬಿಟ್ಟು ಕೆಳಗಡೆಗೆ ನೀವೇನೇ ನೆಕ್ ಹಾಕ್ತಿದ್ರು ಶೇಪ್ ಹಾಕಿ
ಈ ಥರ ನೆಕ್ ಶೇಪ್ ಹಾಕಿದ್ದೀನಿ, ಸ್ಟಾರ್ ನೆಕ್ ಥರ. ಬನ್ನಿ ಈಗ ಕಟ್ ಮಾಡೋಣ. ಕಟಿಂಗ್ ಆದಮೇಲೆ ಫ್ರಂಟು ಬ್ಯಾಕು ಇಲ್ಲಿ ಸಪ್ರೇಟ್ ಮಾಡ್ಕೊಳ್ಳಿ. ನೋಡಿ, ಇದು ಫ್ರಂಟ್ ಪೀಸು, ಇದು ಬ್ಯಾಕ್ ಪೀಸು. ಬ್ಯಾಕ್ ಪೀಸಲ್ಲಿ ಸೇಮ್ ಎಲ್ಲ ಒಂದೇ ಥರ ಬರುತ್ತೆ. ನೆಕ್ಗೆ ನೀವು ಎಷ್ಟಕ್ಕೆ ಬೇಕು ಅಷ್ಟಕ್ಕೆ ಈ ಥರ ಕೊಡಿ. ನಾನು 7 ಕೊಡ್ತೀನಿ ಡೀಪಾಗಿ. ಈ ಕಡೆ ಫ್ರಂಟ್ಗೆ ಏನು ತೊಗೊಂಡಿದ್ದೀವಿ 3 ಇಂಚಸ್ ನೆಕ್ ಓಪನಿಂಗ್ 3 ಇಂಚಸ್ ತೊಗೊಂಡು ಮಾರ್ಕಿಂಗ್ ಹಾಕೋಣ. ಇಲ್ಲಿ ರೌಂಡ್ ನೆಕ್ ಹಾಕ್ತೀವಿ ನೋಡಿ, ಈ ಥರ. ಇಷ್ಟೇನೆ ಬ್ಯಾಕು. ಫ್ರಂಟಿಗೆ ಇಲ್ಲಿ ಶೇಪ್ ಕೊಡಬೇಕು, ಆರ್ಮ್ ಶೇಪು. ಫ್ರಂಟಿಗೆ 1/2 ಇಂಚು ಇಲ್ಲ 1/4 ಇಂಚು ಈ ಥರ ಒಳಗಡೆ ಬರೋ ಥರ ಈ ಥರ ಕಟಿಂಗ್ ಮಾಡಬೇಕು. ನೆಕ್ಸ್ಟ್ ಶೇಪ್ ಏನು ಹಾಕಿದ್ದೀವಿ ಅದನ್ನು ಕಟಿಂಗ್ ನೋಡಿ, ಈ ಥರ ನೆಕ್ ಶೇಪ್ ಬಂದಿದೆ. ಟಕ್ಸು ಒಂದು ಕಡೆ ಮಾರ್ಕಿಂಗ್ ಹಾಕಿದ್ದೀವಲ್ಲ ಅದನ್ನು ಇನ್ನೊಂದು ಸೈಡ್ಗೆ ಮಾರ್ಕಿಂಗಿಗೋಸ್ಕರ ಈ ಥರ ಹಿಡ್ಕೊಂಡು ಇಲ್ಲಿ ಕಟ್ಸ್ಕೊಡೋಣ ಚಿಕ್ಕದಾಗಿ. ಇಲ್ಲಿ 2. ನೆಕ್ಸ್ಟ್ ಇಲ್ಲಿ ಆರ್ಮೋಲ್ ಹತ್ರ ಇದೊಂದು ಕಟ್ಟು. ಈ ಥರ ಕಟಿಂಗ್ ಕೊಟ್ಟಾಗ ನಮಗೆ ಗೊತ್ತಾಗುತ್ತೆ. ಇಷ್ಟೇನೆ. ಇದು ಫ್ರಂಟು, ಇದು ಬ್ಯಾಕ್ ಆಯಿತು. ಸ್ಲೀವ್ಗೆ ನೀವೆಷ್ಟು ಸ್ಲೀವ್ ಲೆಂತ್ ತೊಗೊತೀರಾ ಅದು ನಿಮ್ಮ ಮೇಲೆ ಡಿಪೆಂಡು. ಲಾಂಗ್ ಸ್ಲೀವ್ ತೊಗೋತೀರಾ, ಶಾರ್ಟ್ ಸ್ಲೀವ್ ತೊಗೊತೀರಾ, ಇಲ್ಲ ಫುಲ್ ಸ್ಲೀವೇ ತೊಗೋತೀರಾ, ಅದು ನಿಮ್ಮ ಮೇಲೆ. ನಾನಿಲ್ಲಿ ಶಾರ್ಟ್ ಸ್ಲೀವೇ ತೊಗೋತೀನಿ. ನೋಡಿ, ಸ್ಲೀವ್ ಕಟ್ ಮಾಡ್ತಾಯಿದ್ದೀನಿ. ಸ್ಲೀವ್ಗೆ 4 ಫೋಲ್ಡು ಬಟ್ಟೆ ಹಾಕ್ಕೊಂಡಿದ್ದೀನಿ. ಇದು ಡಬಲ್ ಇದೆ, ಅದನ್ನು ಇನ್ನೊಂದು ಸತಿ ಫೋಲ್ಡ್ ಮಾಡಿ 4 ಫೋಲ್ಡ್ ಆಗಿದೆ. 4 ಫೋಲ್ಡ್ಗೆ ನಾನು ಸ್ಲೀವ್ ಲೆಂತು ಲಾಂಗ್ ಸ್ಲೀವ್ ತೊಗೋತಾ ಇದ್ದೀನಿ, ಹಾಗಾಗಿ 11 ತೊಗೋತೀನಿ. 10 ಅದೇ ಥರ ಈ ಸೈಡೂ 11 ತೊಗೊಂಡು ಸ್ಟ್ರೈಟ್ ಲೈನ್ ಮಾಡ್ಕೊತೀನಿ. ಈ ಥರ ನೋಡಿ, 11 ಇಂಚಸ್ಸು ಇಲ್ಲಿ 11 ಇಂಚಸ್ ಇದೆ. 11 ಇಂಚಸ್ಸಲ್ಲಿ ನಾವು ಡೌನಿಂಗು 4 ಮಾಡ್ಕೊಳ್ಳೋಣ. 4 ಮಾಡ್ಕೊಂಡು ಇಲ್ಲೊಂದು ಸ್ಟ್ರೈಟ್ ಲೈನ್ ಹಾಕ್ಕೊತೀನಿ. ಈ ಥರ ಸ್ಟ್ರೈಟ್ ಲೈನ್ ಹಾಕ್ಕೊಂಡು ಈಗ ಇಲ್ಲೇನಿದೆ ಸೆಂಟ್ರು, ಇಲ್ಲಿಂದ ಇಲ್ಲಿಗೆ 9.5 ಈ ಲೈನ್ಗೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ 9.5 ಈ ಥರ ಮಾರ್ಕಿಂಗ್ ಹಾಕ್ಕೊಳ್ಳೋಣ.
ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಶೇಪ್ ಕೊಡಬೇಕು. ಈ ಥರ. ನೆಕ್ಸ್ಟ್ ಚೆಕ್ ಮಾಡಿ ಎಷ್ಟು ಬರುತ್ತೆ ಅಂತ. ಈ ಥರ ನೋಡಿ 10 ಕರೆಕ್ಟಾಗಿ ಬರ್ತಿದೆ. ಅಲ್ಲಿಂದ 2 ಇಂಚ್ ಎಕ್ಸ್ಟ್ರಾ ಈ ಥರ ಮಾರ್ಕಿಂಗ್ ಹಾಕ್ಕೊಂಡು ಇಲ್ಲಿ ಸ್ಲೀವ್ ರೌಂಡು 11 ಇದೆ. 11 ಹಾಫ್ ತಗೋಬೇಕು. 5.5 ಬರುತ್ತೆ. 5.5 2 ಇಂಚ್ ಎಕ್ಸ್ಟ್ರಾ. ಓಕೆನಾ? ಈ ಥರ. ಈಗ ಈ ಲೈನ್ ಏನು ಮಾರ್ಕ್ ಮಾಡಿದೀವಿ ಅದಕ್ಕೆ ಇದಕ್ಕೆ ಈ ಥರ ಲೈನ್ ಹಾಕೊಳ್ಳೋಣ. ನೋಡಿ ಈ ಥರ. ಇದನ್ನ ಕಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಇದು ಬ್ಯಾಕ್ಗೆ, ಫ್ರಂಟಿಗೆ ಈ ಥರ 1/4 ಇಂಚು ಒಳಗಡೆ ಬರಬೇಕು. ಒಳಗಡೆ ಬಂದು ಇಲ್ಲಿಗೆ ಕಟ್ ಆಗಬೇಕು. ಇಲ್ಲಿ ಶಾರ್ಟೇಜ್ ಏನಿದೆ ಇಷ್ಟು ಪೀಸು ಇದನ್ನು ಜಾಯಿನ್ ಮಾಡಾದ್ಮೇಲೆ ಇದನ್ನು ಕಟಿಂಗ್ ಮಾಡೋಣ. ಈ ಜಾಯಿನಿಂಗಿಗೆ ಇದ್ರ ಪೀಸೇನೆ ನೋಡಿ ಈ ಥರ ಸಾಕಾಗುತ್ತೆ. ಇದು ಪೀಸ್ನ ಜಾಯಿನ್ ಮಾಡ್ಕೋಬೋದು. ಸ್ಲೀವ್ ಕಟಿಂಗ್ ಇಷ್ಟು. ನೆಕ್ಸ್ಟು ಕೆಳಗಡೆ ಬಾಟಮ್ ಕಟ್ ಮಾಡೋಣ. ಬಾಟಮ್ಗೆ ಫುಲ್ ಫ್ಲೇವರ್ ಬರ್ತಾರೆ ಆ ಥರ ಕಟಿಂಗ್ ಮಾಡೋಣ. ನೋಡಿ ನೆಕ್ಸ್ಟು ಬಾಟಮ್ ಪಾರ್ಟ್ಗೆ 2 ಮೀಟರ್ಸ್ ಫ್ಯಾಬ್ರಿಕ್ ತೊಗೊಂಡಿದ್ದೀನಿ ನಾನು. ಸೇಮು ಪಾಲಿಸ್ಟರ್ ಫ್ಯಾಬ್ರಿಕ್ಕೆ ತೊಗೊಂಡಿದ್ದೀನಿ. ನಾವು ಫ್ರಾಕ್ಸ್ ಎಲ್ಲ ಹೊಲಿಬೇಕು ಅಂದಾಗ ಕಾಟನ್ ತಗೊಂಡಾಗ ಚೆನ್ನಾಗಿ ಬರೋಲ್ಲ. ಹಾಗಾಗಿ ನಾವು ಈ ಮೆಟೀರಿಯಲ್ದು ಲೈನಿಂಗ್ ಹಾಕಿದಾಗ ಬಟ್ಟೆ ನೀಟಾಗಿ ಒಳಗಡೆ ಇರುತ್ತೆ. ನೋಡಿ 2 ಮೀಟರ್ ಫ್ಯಾಬ್ರಿಕ್ನ ಈ ಥರ 4 ಫೋಲ್ಡ್ ಮಾಡಿದ್ದೀನಿ. 4 ಫೋಲ್ಡ್ ಮಾಡಾದ್ಮೇಲೆ ನೆಕ್ಸ್ಟು ಲೆಂತ್ ಫಸ್ಟು ಮಾರ್ಕಿಂಗ್ ಹಾಕೋಬೇಕು. ಲೆಂತ್ಗೆ ನಮಗೆ 42 ಇಂಚ್ ಬೇಕು. ಫುಲ್ಲು ಲೆಂತು 42 ಬರಬೇಕು. ಅದರಲ್ಲಿ ಮೇಲ್ಗಡೆ ಬಾಡಿ ಪಾರ್ಟ್ಗೆ ನಾವು 14 ಇಂಚಸ್ ಬಿಟ್ಟಿದ್ದೀವಿ, ಕಟ್ ಮಾಡ್ಕೊಂಡಿದ್ದೀವಲ್ಲ, ಆ 14 ಇಂಚ್ ಬಿಟ್ಟು ನೆಕ್ಸ್ಟ್ಗೆ ಕಟ್ ಮಾಡ್ಕೋಬೇಕು ನಾವು. ಈ ಥರ ಲೆಂತ್ಗೆ ನಿಮ್ಗೆ ಅರ್ಥ ಆಗಲಿ ಅಂತ ಈ ಥರ ತೋರಿಸ್ತಾ ಇದ್ದೀನಿ. ಈ ಥರ ಏನು ನಾವು ಬಾಡಿ ಪಾರ್ಟ್ 14 ಇಂಚಸ್ ಮಾರ್ಕ್ ಮಾಡಿದ್ದೀವಿ ಅದನ್ನು ಬಿಟ್ಟು ಈ ಥರ ನಮಗೆ ಲೆಂತ್ ಎಷ್ಟು ಉದ್ದ ಬೇಕು ಅಷ್ಟುದ್ದ 42 ಇಂದ ಈ ಥರ. ಇಲ್ಲಿ ನನಗೆ ಫುಲ್ಲೂ ರಾ ಎಡ್ಜ್ ಇರೋದ್ರಿಂದ ನಾನು ಎಕ್ಸ್ಟ್ರಾ ತಗೋತಾ ಇಲ್ಲ. ನಿಮ್ಗೆ ಇಲ್ಲಿ ರಾ ಎಡ್ಜಸ್ ಇಲ್ಲ ಈ ಥರ ಮಡಚಿ ಡಬಲ್ ಫೋಲ್ಡಿಂಗ್ ಮಾಡಿ ಹೊಲಿಬೇಕು ಅಂದಾಗ ನೀವು 1 ಇಂಚ್ ಎಕ್ಸ್ಟ್ರಾ ತಗೋಬೇಕು. ನಾನಿಲ್ವೇನು ಮಡ್ಚಿ ಹೊಲಿಯಲ್ಲ, ಇದು ಕಚ್ಚೇನು ಇದು ಬಿಟ್ಕೊಳಲ್ಲ, ಹಾಗಾಗಿ ರೆಡಿ ತಗೋತೀನಿ. 42 ಇಂದ ಈ ಥರ 14 ಇಂಚಿಗೆ ಮಾರ್ಕಿಂಗು. ಓಕೆನಾ? ಇದೇ ಥರ ಈ ಕಡೆನೂ ಮಾರ್ಕಿಂಗ್ ಹಾಕೊತೀನಿ. ಸೆಂಟ್ರಿಗೊಂದು ಮಾರ್ಕಿಂಗು, ಕಾರ್ನರಲ್ಲೊಂದು ಮಾರ್ಕಿಂಗು, ಸ್ಟ್ರೈಟ್ ಲೈನ್ ಹಾಕೋತೀನಿ. ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕು ನೀವು ಅಷ್ಟು ಉದ್ದನೂ ತೊಗೋಬೋದು. ಫುಲ್ ಲೆಂತ್ ಬೇಕು ಅಂದರೆ ಫುಲ್ ಲೆಂತು ತೊಗೋಬೋದು ನೀವು. ನೆಕ್ಸ್ಟು ನೋಡಿ ಬಾಡಿ ಪಾರ್ಟ್ ಏನು ಕಟ್ ಮಾಡಿದ್ದೀವಿ ನಾವು ಇಲ್ಲಿ ಇದನ್ನು ಮಾರ್ಕಿಂಗ್ ಮಾಡ್ಕೊಳ್ಳಿ. ಫಸ್ಟು ಸೆಂಟ್ರಿಂದ ಟೇಪ್ ಈ ಥರ ಹಿಡೀರಿ. ಈ ಡಾಟ್ಸಕ್ಕೆ 3 ಇಂಚಸ್ ಬರುತ್ತೆ. ಓಕೆನಾ? ಇಲ್ಲಿಗೆ 3 ಇಂಚಸ್ಸು. ಈ ಗ್ಯಾಪ್ ಏನಿದೆ ಮಾರ್ಕಿಂಗು ಇದನ್ನು ಲೆಕ್ಕಕ್ಕೆ ತೊಗೋಬೇಡಿ, ಇದನ್ನು ಬಿಟ್ಬಿಡಿ. ನೆಕ್ಸ್ಟು ಅದೇ 3 ಇಂಚು
3 ಇಂಚಿಂದ ಈ ಕಡೆಯಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗಿ, ಈ ಲೈನಿಂದ ಹಿಂಗೆ ಕಂಟಿನ್ಯೂ ಮಾಡ್ಕೊಂಡು ಫ್ಯಾಬ್ರಿಕ್ ಎಷ್ಟಿದೆ ನೋಡಿ, 10.5 ಇದೆ ಫ್ಯಾಬ್ರಿಕ್ಕು. ಆ 10.5ನ ನಾವಿಲ್ಲಿ ಮಾರ್ಕಿಂಗ್ ಹಾಕೋಬೇಕು. ಎಕ್ಸ್ಟ್ರಾ ಏನು ತಗೊಳಂಗಿಲ್ಲ. ಇಲ್ಲಿ ನಾವು ಇದಕ್ಕೆ ಎಷ್ಟು ಲೆಂತ್ ಇರುತ್ತೆ ಈ ಡಾಟ್ ಬಿಟ್ಟು, ಈ ಡಾಟ್ ಈ ಥರ ಬಿಟ್ಟು ನೀವು ಈ ಥರನೂ ಮಾರ್ಕಿಂಗ್ ಹಾಕೊಬೋದು. ಎಷ್ಟು ಉದ್ದ ಬರುತ್ತೆ ಅಷ್ಟುದ್ದ ಇಲ್ಲಿ ಮಾರ್ಕಿಂಗ್ ಹಾಕೊತಾ ಇದ್ದೀನಿ. 10.5 ಬಂತು, 10.5. ಬಾಟಮ್ ಪಾರ್ಟು ಫುಲ್ಲು ತೊಗೋತೀನಿ, ಅಗಲ ಇಷ್ಟು ಅಗಲನೂ ತೊಗೋತೀನಿ. ಓಕೆನಾ? ಈಗ ಇದನ್ನು ಈ ಥರ ಜಾಯ್ನಿಂಗ್ ಮಾಡ್ಕೊತೀನಿ. ಇಲ್ಲಿ ನೀವು ಸ್ವಲ್ಪ ಒಳಗಡೆ ತಗೋಬೇಕು, ಹಾಫ್ ಇಂಚು ಒಳಗಡೆ ಇಲ್ಲಿ ತಗೊಂಡು ಈ ಥರ ಕಟಿಂಗ್ ಮಾಡ್ಕೋಬೇಕು. ಕಟಿಂಗ್ ಮಾಡಬೇಕಾದ್ರೆ ಅವಾಗ ನೀಟಾಗಿ ಫ್ರಾಕು ನೀಟಾಗಿ ಕೂರುತ್ತೆ. ಈ ಹಾಫ್ ಇಂಚ್ ನೀವು ಇಲ್ಲಿ ತೊಗೊಳ್ಲಿಲ್ಲ ಅಂದಾಗ ಕೆಳಗಡೆ ನೀಟಾಗಿ ಬರಲ್ಲ, ಅದು ಫ್ಲೇರ್ ಎಲ್ಲ ಅವಾಗ ಗಜಿ ಬಿಜಿ ಆಗುತ್ತೆ. ಇಷ್ಟೇ ಬಾಟಮ್ ಪಾರ್ಟು. ಇದನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಫುಲ್ ಕಟಿಂಗ್ ಆಯಿತು. ಈಗ ಇದನ್ನು ಫ್ಯಾಬ್ರಿಕ್ ಮೇಲೆ ಇಟ್ಕೊಂಡು ಕಟ್ ಮಾಡೋಣ. ಫಸ್ಟು ಮೇಲ್ ಪಾರ್ಟ್ ಏನಿತ್ತು ಬಾಡಿ ಪಾರ್ಟು ಅದನ್ನು ಕಟ್ ಮಾಡೋಣ. ಟಾಪ್ ಪಾರ್ಟ್ಗೆ ನೀವು ಸೆರಗು ಇದನ್ನು ಬೇಕಾದರೂ ನೀವು ಸೆರಗು ಹಾಕೋಬೋದು. ಟಾಪ್ ಪಾರ್ಟ್ಗೆ ನಾನು ಇದನ್ನು ಹಾಕೊಳ್ಳಲ್ಲ. ನೋಡಿ ಇದೇನಿದೆ ಇದನ್ನು ಸೆಂಟ್ರಿಗೆ ಬರೋ ಥರ ಫೋಲ್ಡಿಂಗ್ ಮಾಡ್ಕೋತೀನಿ. ಈ ಥರ ಸೆಂಟ್ರಿಗೆ ಬರೋ ಥರ ಫೋಲ್ಡಿಂಗ್ ಮಾಡ್ಕೊಂಡು ಇದ್ರ ಮೇಲೆ ನಾನೇನು ಲೈನಿಂಗ್ ಕಟ್ ಮಾಡಿದ್ದೆ ಇದು ಬ್ಯಾಕ್ ಪಾರ್ಟು ಕ್ಲೋಸಿಂಗು ನನ್ನ ಕಡೆ ಇದೆ, ಸೀರೆದು ಕ್ಲೋಸಿಂಗ್ ನನ್ನ ಕಡೆ ಇದೆ. ಈ ಥರ ಬ್ಯಾಕ್ ಇಲ್ಲಿ, ಮೇಲೆ ಫ್ರಂಟು ನೀವು ಈ ಥರನಾದರೂ ಹಾಕೋಬೋದು. ಸೇಮ್ ಡಿಸೈನ್ ಇರೋದ್ರಿಂದ ಹೀಗಾದರೂ ಹಾಕೋಬೋದು. ನೋಡಿ ಇಲ್ಲೇನು ನಿಮ್ಗೆ ಉಳೀತು ಇಲ್ಲಿ ನೀವು ಸ್ಲೀವ್ ಹಾಕೋಬೋದು, ಬಟ್ಟೆ ಏನು ವೇಸ್ಟ್ ಆಗಲ್ಲ. ಈಗ ಇದನ್ನು ಕಟಿಂಗ್ ಮಾಡೋಣ. ನೋಡಿ ಇದು ಬ್ಯಾಕ್ ಪಾರ್ಟು, ಇದು ಫ್ರಂಟ್ ಪಾರ್ಟು, ಎರಡು ಎತ್ತಿಕೋಣ. ಸ್ಲೀವ್ಗೆ ನಾನು ಈ ಸೆರಗ್ದೇನಿದೆ ಡಿಸೈನ್ದು ಇದನ್ನೇ ಕೊಟ್ಕೋತೀನಿ. ಸ್ಲೀವ್ಗೆ 4 ಫೋಲ್ಡ್ ಮಾಡಿದ್ದೀನಿ ಬಟ್ಟೆನ. ಇಲ್ಲಿ ಸ್ವಲ್ಪ ಶಾರ್ಟೇಜ್ ಬರುತ್ತೆ, ಅದನ್ನು ಪೀಸ್ ಕೊಟ್ಕೊಳ್ಳೋಣ. ಸ್ಲೀವ್ ಕಟಿಂಗ್ ಇಷ್ಟು. ನೆಕ್ಸ್ಟು ಇದನ್ನು ನಮ್ದು ಏನು ಫ್ಯಾಬ್ರಿಕ್ ಉಳಿದಿದೆ ಮಿಕ್ಕಿದ್ದು ಸೀರೆ ಫುಲ್ಲು
ಅದನ್ನು ಫೋಲ್ಡ್ ಮಾಡೋಣ. ನೋಡಿ, ಎಕ್ಸ್ಟ್ರಾ ಇರೋ ಫ್ಯಾಬ್ರಿಕ್ ಕಟ್ ಮಾಡೋಣ. ನೋಡಿ, ಈ ಥರ ಫೋಲ್ಡಲ್ಲಿ ಬಟ್ಟೆನ ಹಾಕಿದ್ದೀನಿ. ನೋಡಿ, 1 2 3 4 ಲೇಯರಲ್ಲಿ ಈ ಥರ ಬಟ್ಟೆ ಹಾಕಿದ್ದೀನಿ. ಓಪನಿಂಗ್ ಈ ಸೈಡ್ ಇದೆ, ಕ್ಲೋಸಿಂಗು ಈ ಸೈಡಲ್ಲಿದೆ. ಬಟ್ಟೆನ ಸ್ಟ್ರೈಟಾಗಿ ಹಾಕಿರಬೇಕು. ಈ ಥರ ಹಾಕ್ಕೊಂಡು ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕು ಅದನ್ನು ಮಾರ್ಕಿಂಗ್ ಹಾಕ್ಕೊಳ್ಳಿ. ನೋಡಿ, 42 ಇಂಚಸ್ಸಿಂದ ನೀವು ಮೇಲಕ್ಕೆ ನಿಮಗೆ ಎಷ್ಟು ಉದ್ದ ಬೇಕು ಲೆಂತ್ 14 ಇಂಚು ಮೇಲ್ಗಡೆ ಟಾಪ್ ಏನು ನಾವು ಕಟ್ ಮಾಡಿದ್ದೀವಿ ಅದನ್ನು ಬಿಟ್ಟು ನೆಕ್ಸ್ಟು ಇಷ್ಟಕ್ಕೆ ಮಾರ್ಕ್ ಮಾಡ್ಕೊಂಡು ಕಟ್ ಮಾಡ್ಕೊಳ್ಳಿ. ನೀವು ಇದೇ ಥರ ಫುಲ್ಲು ಸ್ಟ್ರೈಟ್ ಕಟ್ ಮಾಡ್ಬೋದು. ಸ್ಟ್ರೈಟ್ ಬೇಡ ಅಂದರೆ ಲೈನಿಂಗ್ ಏನು ಕಟ್ ಮಾಡಿದ್ದೀರಾ ಅದನ್ನು ಈ ಥರ ಫೋರ್ ಫೋಲ್ಡ್ ಆಗಿರೋ ಕಡೆ ನೀವು ಇದನ್ನು ಫೋಲ್ಡ್ ಮಾಡಿ ಈ ಥರ ಹಾಕ್ಕೊಳ್ಳಿ. ನಿಮಗೆ ಲೆಂತ್ ಎಲ್ಲಿ ಗಂಟ ಬೇಕು ಅಲ್ಲಿ ಗಂಟ ಈ ಥರ ಇಟ್ಕೊಂಡು ಇಲ್ಲಿ ಕಟ್ ಮಾಡ್ಕೊಳ್ಳಿ ಇಲ್ಲಿ ಗಂಟ. ನೆಕ್ಸ್ಟ್ ಇಲ್ಲಿಂದ ಆ ಕಾರ್ನರ್ ತನಕ ಈ ಥರ ಲೈನಿಂಗ್ ಈ ಥರ ಹಾಕ್ಕೊಂಡು ಇಲ್ಲಿಂದ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ಎಷ್ಟಿದೆ ಅಷ್ಟೇ ಕಟ್ ಮಾಡ್ಕೊಂಡು ಇಲ್ಲಿಂದ ಟೇಪ್ ಇಕ್ಕಿ ನಿಮಗೆ ತೋರಿಸ್ತೀನಿ. ಇಲ್ಲಿಂದ ಈ ಕಾರ್ನರ್ ತನಕ ಈ ಥರ ಕಟಿಂಗ್ ಮಾಡ್ಕೊಳ್ಳಿ. ಹಿಂಗೆ ಕಟಿಂಗ್ ಮಾಡ್ಕೊಂಡಾಗ ಕೆಳಗಡೆ ಫುಲ್ಲು ಫ್ಲೇರ್ ಬರುತ್ತೆ ನಿಮಗೆ, ಮೇಲ್ಗಡೆ ಮಾತ್ರ ಲೈನಿಂಗ್ ಎಷ್ಟಿದೆ ಅಷ್ಟೇ ಮೇನ್ ಫ್ಯಾಬ್ರಿಕ್ ಇರುತ್ತೆ. ನಾನು ಈ ಥರ ಮಾಡಲ್ಲ, ಮೇಲ್ಗಡೆನೂ ನೇರಿಗೆ ಥರ ಬರುತ್ತೆ ಆ ಥರ ಸ್ಟಿಚ್ ಮಾಡ್ತೀನಿ. ಅದಕ್ಕೆ ನಿಮಗೆ ಲೆಂತ್ ಎಷ್ಟು ಉದ್ದ ಬೇಕು ಉದ್ದ ಮಾರ್ಕಿಂಗ್ ಹಾಕ್ಕೊಂಡು ಫುಲ್ಲು ಸ್ಟ್ರೈಟ್ ಕಟ್ ಮಾಡ್ತೀನಿ ಲಾಸ್ಟ್ ತನಕನೂ. ನೋಡಿ, ಈ ಥರ ಕಟಿಂಗ್ ಮಾಡಿದ್ದೀನಿ ಫುಲ್ಲೂ. ಈಗಿದು 4 ಫೋಲ್ಡಲ್ಲಿ ಇದೆಯಲ್ಲ ಇದನ್ನು ಇಲ್ಲಿ ಸೆಂಟ್ರಿಗೆ ಕಟ್ ಮಾಡ್ಕೊತೀನಿ. ನೋಡಿ, ಈಗಿದು ಎರಡೆರಡು ಪೀಸಸ್ ಆಯಿತು. ಈ 2 ಪೀಸು ಒಂದು ಫ್ರಂಟ್ಗೆ ಒಂದು ಬ್ಯಾಕ್ಗೆ ಬರುತ್ತೆ. ಮೇಲ್ಗಡೆ ಫುಲ್ಲು ಬರುತ್ತೆ. ಅದು ಸ್ಟಿಚಿಂಗ್ ಮಾಡ್ಬೇಕಾದ್ರೆ ನಿಮಗೆ ಯಾವ ಥರ ನಾನು ಸ್ಟಿಚ್ ಮಾಡ್ತೀನಿ ಇದು ಫುಲ್ಲು ಇರೋದನ್ನ ಯಾವ ಥರ ನಾನು ಲೈನಿಂಗಿಗೆ ಅಟ್ಯಾಚ್ ಮಾಡ್ತೀನಿ, ನನಗೆ ಇಷ್ಟು ಸೆಂಟ್ರಿಗೆ ನಾನು ಯಾವ ಥರ ಅಟ್ಯಾಚ್ ಮಾಡ್ತೀನಿ ಅಂತ ಸ್ಟಿಚಿಂಗಲ್ಲಿ ತೋರಿಸ್ತೀನಿ. ಫ್ರಾಕ್ ಕಟ್ಟಿಂಗು ಇದು ಈ ಥರ ಸಿಂಪಲ್ಲಾಗಿ ನೀವು ಚಿಕ್ಕವ್ರಿಗಾಗಲಿ ದೊಡ್ಡವ್ರಿಗಾಗಲಿ ಇದೇ ಥರ ಪ್ಯಾಟ್ರನ್ನಲ್ಲಿ ಫ್ರಾಕ್ ಕಟ್ಟಿಂಗ್ ಮಾಡಬೇಕು. ಫ್ರಾಕ್ ಕಟ್ಟಿಂಗ್ ಅರ್ಥ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದ್ರದ್ದು ಸ್ಟಿಚಿಂಗು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.